ತಂದೆಗೆ ನಾವಿಬ್ಬರು ಮಕ್ಕಳಮ್ಮ. ಈಗ ನಮ್ಮ ಅಣ್ಣ ತಾಯಣ್ಣ, ನಾನು ಪುಟ್ಟಲಕ್ಷ್ಮಮ್ಮ, ನಾವಿಬ್ಬರೇ ಮಕ್ಕಳು. ನಮ್ಮ ದೊಡ್ಡಪ್ಪನಿಗೂ ಮಕ್ಕಳು ಇರಲಿಲ್ಲ, ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು. ಆದರೆ ಅವರು ಏನೂ ಭಾಗ ಹಂಚಲಿಲ್ಲ. ನಾವಿರೋ ಗಂಟ ಏನೂ ಇಲ್ಲ ಇರಮ್ಮ, ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದ್ರು. ಕೊಡ್ತಾರಲ್ಲ ಅನ್ನೋದು ನಾನು ಸುಮ್ಮನೆ ಆದೆ. ಆದರೆ ನಮ್ಮ ಅಣ್ಣ ತೀರ್ಕೊಂಬಿಟ್ರು, ಅವರು ತೀರ್ಕೊಂಬಿಟ್ರು, ನಮ್ಮ ದೊಡ್ಡಪ್ಪ ನಮ್ಮ ತಂದೆ. ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣನ ಚರಿತ್ರೆ. ಏನು ಮಾಡಿದ್ರು ಅವರು ಏನೇನು ಕೊಡ್ತೀನಿರಮ್ಮ, ಕೊಡ್ತೀನಿರು, ನಾನೇನು ಕೊಡೋದಿಲ್ಲ ಅಂತಂದ. ನಾನು ಕೊಡ್ತೀನಿರಮ್ಮ ಅಂತಂದರು. ಕೊಡ್ತಾರಲ್ಲ ಅನ್ನೋದು ನಾನು ನೆಮ್ಮದಿಯಪ್ಪ. ಈಗ ಇವನು ನಮ್ಮ ಅಣ್ಣನ ಮಕ್ಕಳು ಎಲ್ಲನೂ ಮಾರ್ಕೊಂಡ್ಬಿಟ್ರು. ಮಾರ್ಕೊಂಡ್ಬಿಟ್ಮೇಲೆ ಈಗ ನನ್ಗೆ ಗೊತ್ತಾಯಿತು. ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ, ನೀನು ಯಾಕಮ್ಮ ಸುಮ್ಮನೆ ಇದೆಯಾ ಅಂತ ಬೇರೆಯವರು ಹೇಳಿದ್ರು. ಆವಾಗ ನಾನು ಅರಿವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ. ಅಲ್ಲ ಇವಾಗ ಇದನ್ನೆಲ್ಲ ಲೇಔಟ್ ಮಾಡುವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ ಸರ್. ನಿಮ್ಮ ಸೈನಿಂದ ಹೆಂಗ್ ಮಾಡಕ್ ಸಾಧ್ಯ ಆಗುತ್ತೆ? ಅದು ಹೆಂಗೆ ಮಾಡಿದ್ರು ಯಾರಿಗೂ ಗೊತ್ತು, ಮೋಸ. ಅವ್ರಿಗೂ ನನಗೆ ಅಡ್ಜಸ್ಟೇ ಇಲ್ಲ. ಯಾಕಂದ್ರೆ ನೀವು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲಪ್ಪ, ಇರ್ಲಿಲ್ಲ. ನಮ್ಮನ್ನೆಲ್ಲ ದೂರ ಮಾಡ್ಬಿಟ್ಟೆ ಅವ್ರು ಮಾಡಿದ್ರು. ಈಗ ನಿಮ್ಮ ಪರವಾಗಿ ನಿಮ್ಮ ಹಿಂದೆ ಇದನ್ನ ಕೇಳಕ್ಕಂತ ಯಾರಿದ್ದಾರೆ? ಯಾರು ಇಲ್ಲ, ಮೂರ್ತಿ ಅಣ್ಣ ಒಬ್ರೇ. ನೀನು ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 3 ಹೆಣ್ಣು ಮಕ್ಳು ಇಲ್ಲೇ ಅವ್ರೆ ನೋಡಪ್ಪ. ನಿಮ್ಗೆ ಸ್ವಂತ ಮನೆ ಇದೆಯಾ? ಸ್ವಂತ ಮನೇನೂ ಇಲ್ಲ, ಎಲ್ಲ ಮಾರ್ಬಿಟ್ಟು. ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನಿಮಗೆ ಬೇರೆ ಕಡೆ ಎಲ್ಲೂ ಜಮೀನು ಇಲ್ಲ? ಎಲ್ಲೂ ಜಮೀನಿಲ್ಲಪ್ಪ. ಇದೆ ನಿಮ್ಗೆ ಆಸರೆ? ಇದೇ ಆಶ್ರಯ. ಕೊಡ್ತಾರಲ್ಲ ನೆಮ್ಮದಿ. ನೆಮ್ಮದವ್ರಿಗೆ ಬೆನ್ನಿಗೆ ಚೂರಿ ಹಾಕ್ದ ನಮ್ಮ ಮೋಹ, ನನ್ನ ಮಗ. ಅಲ್ಲ ಈಗ ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕು, ಯಾವ ರೀತಿ ಮಾಡ್ತೀರಾ? ಯಾವ ರೀತಿ ನಿಮ್ಮಂಥವ್ರು ಭಗವಂತ ಶಿಕ್ಷೆ ಮಾಡವನಲ್ಲಪ್ಪ. ನಿಮ್ಮಂಥವ್ರಿಂದ ನನಗೆ ನ್ಯಾಯ ಸಿಗಬೇಕು. ಅಲ್ಲ ಈಗ ನಿಮ್ಗೆ ಎಲ್ಲೂ ಮನೆನೂ ಇಲ್ಲ ಅಂತೀರಾ? ಮನೇನೂ ಇಲ್ಲ. ಬೇಕಾದ್ರೆ ನಾನು ಹೇಳೋದಲ್ಲ, ಬಂದು ಪರೀಕ್ಷೆ ಮಾಡಿ. ಇವಾಗ ನೀವು ಒಂದು ರೂಮಲ್ಲಿ ಇದ್ದೀನಿ, ಬೇಕಾದ್ರೆ ಅದು ಫೋಟೋನು ತಗೊಂಡ್ಬಂದವ್ರೆ ನೋಡಿ. ಮಕ್ಕಳು ಮದುವೆ ಎಲ್ಲ ಮಾಡಿದ್ರೆ? ಮಾಡಿದೆ. ಮುಂದೆ ಅಲ್ಲಿ ನಮ್ಮ ಯಜಮಾನ್ರ ಹೆಸರಿನಲ್ಲಿ 1 ಎಕರೆ ಜಮೀನು ಇತ್ತು, ಮಾರ್ಬಿಟ್ಟು ಆವಾಗಲೇ ತುಂಬ ದಿನ ಆಯಿತು. ಈಗ ನಿಮ್ಮ ಯಜಮಾನ್ರ ಕಡೆದು ಜಮೀನು ಏನೂ ಇಲ್ಲ? ಏನೂ ಇಲ್ಲ, ಏನೂ ಇಲ್ಲ. ಈಗ ಮೋಹನ್ ಅವರು ಭೇಟಿ ಆಗಿದ್ರಾ? ಅವ್ರು ಭೇಟಿ ಆಗಿದ್ದಕ್ಕೆ ನನ್ನೇನು ಕೇಳ್ತೀಯ ನೀನು, ಮನೇಲಿ ಹೆಂಗಸ್ರನ್ನ ಕೇಳೋಗು ಅಂತ ಪರ್ವಿಜ್ ಮನೇಲೇನೇನೆ ಬೈಕ್ ಬಂದಂಗೆಲ್ಲ ಮಾತಾಡ್ದ. ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈಗ ಇಲ್ಲಿ ಮಾರಾಟ ಆಗಿದೆ ಅಂತ? ನಮಗೆ ಇಂಪ್ರೂವೇಷನ್ ಗೊತ್ತಾಯ್ತದಪ್ಪ. ಇಲ್ಲೇ ಸಂಬಂಧಿಕರು ಇದ್ದಾರೆ. ಸಂಬಂಧಿಕರು ನಮ್ಮ ತಾಯಿ ತವ್ರ ಮನೆನೇ ಇದು. ಜಯರಮಣ ಇವರೆಲ್ಲ ನಮ್ಮ ಸೋದರ ಮಾವನ ಮೊಮ್ಮಕ್ಕಳು. ಸರ್ ಪುಟ್ಟಲಕ್ಷ್ಮಮ್ಮ ಅಂತ ಇವರು. ಗುರುಸ್ವಾಮಿಗೆ 2 ಮಕ್ಕಳು, ತಾಯಣ್ಣ ಮತ್ತೆ CM ತಾಯಣ್ಣ ಮತ್ತೆ ಪುಟ್ಟಲಕ್ಷ್ಮಮ್ಮ ಅಂತ 2. ಒಂದು ಗಂಡು ಒಂದು ಹೆಣ್ಣು ಇರ್ತದೆ. ಗುರುಸ್ವಾಮಿ ಅವ್ರಿಗೆ ಮಕ್ಕಳಿರಲ್ಲ. ಆ ಮಕ್ಕಳಿಲ್ಲದೆ ಇರೋ ಕಾರಣ ಇವ್ರು ದೊಡ್ಡಪ್ಪ ಸರ್ಪಯ್ಯ ಅಂತ ಅವರು ಓಬಿಚೋಳಿಯಲ್ಲಿ ಇರ್ತಾರೆ, ಕನಕಪುರ ರೋಡಲ್ಲಿ. ಸರ್ಪಯ್ಯನಿಗೆ ಮಕ್ಳು ಇರ್ಲಿಲ್ಲ, ಗುರುಸ್ವಾಮಿಗೆ ಮಕ್ಕಳು ಇವರು, ಸರ್ಪಯ್ಯನಿಗೆ ಮಕ್ಕಳಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇವ್ರಿಬ್ಬರನ್ನು ಕರ್ಕೊಂಡು ಓಬಿಚೋಳಿಯಲ್ಲಿ ಸಾಕ್ತಾರೆ, ಓದಿಸ್ತಾರೆ, ಸಾಕ್ತಾರೆ, ಎಲ್ಲ ಮಾಡ್ತಾರೆ. ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ, ಸರ್ಪಯ್ಯನಿಗೆ ಸಂಬಂಧಪಟ್ಟಿದ್ದು ಆಸ್ತಿ ಇರುತ್ತೆ. ಅಲ್ಲಿ 2 ಎಕರೆ ಇರುತ್ತೆ, ಇಲ್ಲಿ 9 ಎಕರೆ 12 ಗುಂಟೆ ಏನೋ ಇದೆ. ಇದು ಏನು ಮಾಡ್ತಾರೆ ಅಂತಂದರೆ, ಇದಕ್ಕೆ ಮುಂಚೆ ಇವ್ರ ಅಣ್ಣ ಸಾಯೋದಕ್ಕಿಂತ ಮುಂಚೆ 2023ರಲ್ಲಿ ಅವ್ರ ಅಣ್ಣ ಸತ್ತೋಗ್ತಾರೆ. ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ. ನಾನು ಇವ್ರ ಸಂಬಂಧಿಕನೇ. ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ. ಆಸ್ತಿ ಕೇಳಿದ್ರೆ ಇಲ್ಲ ಅಮ್ಮ, ನಿನ್ನ ಮಕ್ಳಿಗೆ ಅರ್ಧ, ನನ್ನ ಮಕ್ಳಿಗೆ ಅರ್ಧ, ಅಲ್ಲಿ ಬಾವಿಕೆರೆಯಲ್ಲಿ ಇರೋದು ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ. ಇದಾದ್ಮೇಲೆ ಏನು ಮಾಡ್ತಾರೆ, 2018ರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ 1 ಎಕರೆ 20 ಗುಂಟೆನ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರಿಗೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ, ಇಲ್ಲ ಪುಟ್ಟಲಕ್ಷ್ಮಮ್ಮ ಇದಾರಲ್ಲ ಕರ್ಕೊಂಬನ್ನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ. ಅಲ್ಲಿಗೆ ಬೆಂಗಳೂರು ಸೌತಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ, ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ. ಇಲ್ಲಿ ಬಾವಿಕೆರೆಯಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ, ಪುಟ್ಟಲಕ್ಷ್ಮಮ್ಮನ ಸೇರಿಸಲ್ಲ. ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ. ಫ್ಯಾಮಿಲಿ ಟ್ರೀ ಅವನಿಗೆ ಅನುಕೂಲ ಆದಂಗೆ ಮೋಹನ್ ಇವ್ರ ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಎಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡಿಫೈ ಮಾಡ್ಕೊಳ್ತಾನೆ. ಮಾಡಿಫೈ ಮಾಡಿಕೊಂಡು ಹೆಂಗೆ ಈಗ ಪುಟ್ಟಲಕ್ಷ್ಮಮ್ಮನ್ನ ಅಲ್ಲಿ ತೋರಿಸ್ತಾನೆ, ಕನಕಪುರ ರೋಡಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ 10 ಲಕ್ಷ ದುಡ್ಡು ಕೊಡಿಸ್ತಾನೆ. ಎಲ್ಲಿ 4,95,000 4,95,000 2 ಚೆಕ್ ಕೊಡಿಸ್ತಾನೆ. ಚೆಕ್ ಕೊಡ್ಸ ಆದ ನಂತರ ಈ ಅಮ್ಮನಿಗೆ ಗೊತ್ತಿಲ್ದಂಗೆ ಅದನ್ನೂ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ. ಅಲ್ಲಲ್ಲ, ಅದನ್ನ ಹೇಳಕ್ ಬರ್ತಾ ಇದೀನಿ. ಸರ್ಪಂಚ ಭಾಗ ಕೊಡ್ತಾ ಇದೀನಿ ಅಂತ ಅವ್ರ ಅಣ್ಣ ಅವಾಗ ಸಾಯೋ ಸ್ಟೇಜಲ್ಲಿ ಇರ್ತಾರೆ. ಸರ್ಪಯ್ಯ ಅನ್ನೋರು ಇವ್ರ ದೊಡ್ಡಪ್ಪ, ಕ್ಯಾಮ್ರಾನ ಸರ್ಪಯ್ಯ ಅನ್ನೋರು ಇವ್ರ ದೊಡ್ಡಪ್ಪ. ಇವ್ರ ದೊಡ್ಡಪ್ಪನಿಗೆ ಮಕ್ಳಿಲ್ದೇ ಇರೋ ಕಾರಣ ಇವ್ರಿಬ್ರು ಅಲ್ಲಿ ಸಾಕೊಂಡಿರ್ತಾರಲ್ವಾ.
ಅಲ್ಲಿದ್ ಭಾಗ ಕೊಡ್ತಾ ಇದೀವಿ ಅಂತ ಏನ್ ಮಾಡ್ತಾರೆ, ಬರೀ 10 ಲಕ್ಷ ಕೊಡ್ತಾರೆ. 10 ಲಕ್ಷ ಕೊಟ್ಬಿಟ್ಟು 2,40,00,000ಕ್ಕೆ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋ ಪರ್ವೀಸ್ ಅದ್ರ ಓನರು ಅವ್ರಿಗೆ ಸೇಲ್ ಮಾಡ್ತಾರೆ. ಅವ್ರ ಕಡೆಯಿಂದ ಇವ್ರಿಗೆ 10 ಲಕ್ಷ ರೂಪಾಯಿ ಬಂದಿದೆ. ಆ ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ, ಆ ಡಾಕ್ಯುಮೆಂಟು ತೋರಿಸ್ತೀನಿ. ಅದಾದ ನಂತರ ಅಮ್ಮನಿಗೆ ಅಲ್ಲಿಂದ ಈ ಅಮ್ಮ ಕನಕಪುರದಲ್ಲಿರೋದ್ರಿಂದ ಈ ಅಮ್ಮನಿಗೆ ಏನು ಮಾಹಿತಿಗಳು ಹೋಗಲ್ಲ, ಗೊತ್ತಾಗಲ್ಲ ಇಲ್ಲಿ ಏನ್ ಮೋಸ ನಡೀತದೆ. ಮಾಡಿದ್ರು, ತಗೊಂಡವ್ರು ಮೋಸ ಮಾಡಿದ್ರು. ಅವರು ಮನೇಲಿ ಯಾರು ಗಂಡಸರು ಇಲ್ವೇನಮ್ಮ ಅಂತಂದ್ರು. ಆವಾಗ ಬೆನ್ನಕ್ ಚೂರಿ ಹಾಕೋರು ಅವರೇ ಸ್ವಾಮಿ, ನೀನ್ ಯಾರಿದ್ದರು? ಅಲ್ಲ ಇವಾಗ ಅದು ಏನ್ ಸಮಸ್ಯೆ ಆಗಿದೆ, ಯಾವ ತರ ಈಗ ಇವ್ರಿಗೆ ಏನ್ ಮಾಡಿದ್ದಾರೆ, ಅಲ್ಲೂ ಭಾಗ ಕೊಟ್ಟಿಲ್ಲ, ಅಲ್ಲೂ ಇಲ್ಲೂ ಭಾಗ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಇಲ್ಲ, ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಇದಾರೆ, ಇವ್ರ ಸಂಬಂಧಿಕರು. ಅವ್ರನ್ನ ಕೇಳಿದ್ರೆ ಇಲ್ಲಿದು ಸಂಪೂರ್ಣ ಮಾಹಿತಿ, ಇವ್ರನ್ನ ಜಯರಾಮ್ ಅಂತ ಅವ್ರನ್ನ ಕೇಳಿ, ಅವರು ಸಂಪೂರ್ಣವಾಗಿ ಇಲ್ಲೇ ಇದ್ದಾರೆ. ಬನ್ನಿ ಅಣ್ಣ ಬನ್ನಿ. ಅಜಯ್, ಈಗ ನೀವು ಎಲ್ಲಿರೋದು? ಕನಕಪುರದಲ್ಲಪ್ಪ. ಕನಕಪುರದಲ್ಲಿ ಹ್ಮ್. ಮನೆ ಜಮೀನು ಇಲ್ಲ ಏನು ಇಲ್ಲ, ಬಾಡಿಗೆ ಮನೆಯಲ್ಲಿದ್ದೆ. ಸುಮಾರು 25 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ. ನೀವು ಕೇಳ್ತಾನೆ ಇಲ್ವಾ ಅವ್ರಿಗೆ? ನಮ್ಗೆ ನನ್ನ ಆಸ್ತಿ ಅಯ್ಯೋ ಇದೆಲ್ಲ ಆಗ್ಲಿರಮ್ಮ, ಯಾರು ನಮ್ಮಣ್ಣ ಇದು ಇನ್ನು ಏನೈತೆ, ಏನ್ ಮಾಡ್ಲಿ, ಇದೆಲ್ಲ ಆಗ್ಲಿ, ಕೊಡ್ತೀನಿ ಅಂತಂದ. ಅಷ್ಟೊತ್ತಿಗೆ ಅಯ್ಯಪ್ಪ ಅನಿಸ್ತಿರೋದ್ರು, ಕೊಡ್ತಾರಲ್ಲ ಅನ್ನೋದು ಆಗೋಯ್ತು. ಇವ್ರು ಮೋಸ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈಗ ನಿಮ್ಗೆ ಅಂದ್ರೆ ಎಲ್ಲ ಮಾರ್ಕೊಂಡು ದುಡ್ಡು ತಗೊಂತವ್ರೆ. ಎಲ್ಲ ತಕೊಂಡ್ಬಿಟ್ಟವ್ರೆ, ಎಲ್ಲ ಫುಲ್ಲು ತಕೊಂಡ್ಬಿಟ್ರವ್ರೆ. ಅದೆಲ್ಲ ಸ್ವಲ್ಪ ಅದೇ, ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕತ್ತೇನೋ ಅಂತ ಅಂದ್ಬಿಟ್ಟು ನಿಮ್ಮಂತವ್ರನ್ನೇ ನಂಬಿದ್ದೀನಪ್ಪ. ಈಗ ನಿಮ್ಮ ಏನು ನಿಮ್ಮ ಅಪೇಕ್ಷೆ ಏನು? ಅಂದ್ರೆ ಏನ್ ಬೇಕು ಅಂತ? ಈಗ ಜಮೀನ್ ಬೇಕು ಅಂತ? ಇಲ್ಲ ನನ್ನದು ಭಾಗದ ಪಟ್ಟಿಯಲ್ಲಿ ನಂಗೆ ದುಡ್ಡೇ ಬರ್ಬೇಕು. ಸೈಟ್ ತಗೊಂಡವ್ರು ತಗೊಳ್ಳಿ, ಬರೋದು ಯಾರಾದ್ರೂ ತಕೊಳ್ಳಿ, ನಾನು ಸೈನ್ ಮಾಡ್ಕೊಂಡ್ರೆ ದುಡ್ಡು ಕೊಡೋಕಿಲ್ಲ. ನಾನು ಸೈನ್ ಮಾಡ್ಬೇಕು, ಅವ್ರು ತಕೋಬೇಕಪ್ಪ. ಈಗ ಇವಾಗ್ಲೇ ನನ್ಗೆ ಮೋಸ ಮಾಡವ್ರೆ ಜನ, ನಂಗೆ ನಂಬಿಕೆ ಹೊಂಟೋಯ್ತು. ಅದಕ್ಕೆ ನನ್ಗೆ ಮಾಡ್ಬೇಕಾದ್ರೆ ನನಗೆ ನೀವು ಸೈನ್ ಮಾಡಿಸ್ಕೊಳ್ಳಿ, ನಂಗೆ ದುಡ್ಡು ಕೊಡಿ. ಈಗ ಏನಾಗ್ತಿದೆ ಗೊತ್ತಾ, ಈಗ ಆಲ್ರೆಡಿ ಜಮೀನ್ ಇವರು ಸೈಟ್ ಓನರ್ಗಳು ಸೈಟ್ ದುಡ್ಡು ಕೊಟ್ಟು ಲಕ್ಷ ಕೊಟ್ಟು ತಗೊಂಡವ್ರೆ. ಸೊ ಈಗ ನಿಮ್ಗೆ ಜಮೀನ್ ಬೇಕಾಗಿಲ್ಲ, ಒಟ್ಟೆ ಮಾರಿರೋ ದುಡ್ಡಲ್ಲಿ ನನಗೆ ಏನ್ ಬೇಕೋ ದುಡ್ಡು ಬೇಕು. ದುಡ್ಡು ಬೇಕು. ಯಾಕಂದ್ರೆ ಪಾಪ ಅವ್ರಿಗೂ ಅನ್ಯಾಯ ಆಗುತ್ತೆ. ಬೇಡಪ್ಪ, ಬೇಡ, ಅವ್ರಿಗೆ ಅನ್ಯಾಯ ಆಗೋದು ಬೇಡ. ನಾನು ಮಾಡ್ಕೊಡ್ತೀನಿ, ನಾನು ಸೈನ್ ಮಾಡ್ತೀನಿ, ಸಬ್ ರಿಜಿಸ್ಟರ್ ಆಫೀಸ್ನಲ್ಲೇ ಮಾಡ್ಕೊಡ್ತೀನಿ. ಇದು ನಮ್ಮ ತಂದೆ ಸೊತ್ತು. ಏನಪ್ಪ? ನಿಮ್ಮ ಹೆಸರು ಹಾಕಿದ್ರೆ ಫ್ಯಾಮಿಲಿನಲ್ಲಿ ಇಲ್ಲ ಸರ್, ಹೆಸರೇ ಇಲ್ಲ, ನಮ್ಮ ತಂದೆ ಹೆಸರು ಇಲ್ಲ. ಹೊಸ್ದಾಗಿ ನಾನು ಮಾಡಿಸ್ದೆ ಸರ್. ನೀವು ಅಧಿಕಾರಿಗಳು ಕೇಳಿಲ್ವಾ ಅಲ್ಲಿ? ಯಾರು ಅಲ್ಲ, ಈಗ ಎಲ್ಲಿ ರಿಜಿಸ್ಟರ್ ಮಾಡ್ಕೊಟ್ರು ಅಲ್ಲಿ ನೀವು ಹೋಗ್ಬೇಕಿತ್ತು. ನಾನು ಅವ್ರ ಅಕ್ಕ ಬದುಕಿದೀನಿ, ನನ್ನಿಂದಾನೆ ಹೆಂಗ್ ಮಾಡಿದ್ರಿ ಅಂತ ಕೇಳಿಲ್ವಾ ನೀವು? ನನ್ಗೆ ಗೊತ್ತಾಗ್ಲಿಲ್ಲ ಸರ್, ನನ್ಗೆ ಗೊತ್ತಾಗ್ಲಿಲ್ಲ. ಗೊತ್ತಿಲ್ದಂಗೆ ಎಲ್ಲ ಮಾಡಿರೋದು. ಸರ್, ಏನಾಯ್ತು? ನೀವು ನೀಟಾಗಿ ನಾವು ಇಲ್ಲೇ ಇರೋರು. ನಮ್ಮ ಅತ್ತೆ, ದೊಡ್ಡತ್ತೆ ಮಗಳು ಅಯ್ಯಮ್ಮ, ಇವ್ರಿಬ್ರು ಅಂದ್ರೆ ಗುರುಸಮ್ಮಯ್ಯ ಅಂದ್ರೆ ಮಕ್ಕಳು ನಮ್ಮ ಅತ್ತೆ ಯಜಮಾನ್ರು ಗುರುಸಮ್ಮಯ್ಯ. ನಮ್ಮ ಅತ್ತೆ ತೀರೋಯ್ತು ಇಲ್ಲೇ. ನಮ್ಮ ಅತ್ತೆ ತೀರೋದ್ಮೇಲೆ ಇಬ್ರು ಅಣ್ಣನೂ ತಂಗಿ ಇಬ್ಬರಲ್ಲಿ ಇವರು ಒಳಗಿಂದೊಳಗೆ ಇವ್ರು ವಂಶವೃಕ್ಷನೇ ಮಾಡಿಸಿಲ್ಲ ಅವರು. ಹಾಗೆ ವಂಶವೃಕ್ಷ ಮುಚ್ಚಾಕಿ ಆ ಅಮ್ಮನ ಬಿಟ್ಬಿಟ್ಟು ಗೋಬಿ ಚೂಡಳ್ಳಿಲಿ ಇರೋ ಪ್ರಾಪರ್ಟಿಗೆ ಇದರಲ್ಲಿ ವಂಶವೃಕ್ಷ ತೋರಿಸಿದ್ದಾರೆ. ಇಲ್ಲಿ ವಂಶವೃಕ್ಷ ತೋರಿಸಿಲ್ಲ. ಈ ಬಾವಿಕೆರೆ ಸರ್ವೆ ನಂಬರ್ 101, ಬಾವಿಕೆರೆ ಸರ್ವೆ ನಂಬರ್ 101ನಲ್ಲಿ ಇವ್ರಿಗೆ ಪ್ರಾಪರ್ಟಿದು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ, ಅಂದರೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ. ಒಂದು ಎರಡನೇದು ಇವ್ರಿಗೆ ಗೊತ್ತಿಲ್ದಂಗೆ, ಅಂದರೆ ಫ್ಯಾಮಿಲಿ ಟ್ರೀ ಫಸ್ಟ್ ಆಫ್ ಆಲ್ ತೋರಿಸಿಲ್ಲ, ಇವರು ಹೈಡ್ ಮಾಡಿದ್ದಾರೆ. ಓಬಿ ಚೌಡಳ್ಳಿರೋ ಪ್ರಾಪರ್ಟಿಗೆ ಮಾತ್ರ ತೋರಿಸಿದ್ದಾರೆ ಇವ್ರನ್ನ, ಅಂದ್ರೆ ಆಸ್ ಎ ಪರ್ಸನ್ ಮೋಸ ಮಾಡಿದ್ರು. ಅಂದ್ರೆ ಅದರಲ್ಲೂ ಸೆಟಲ್ಮೆಂಟ್ ಕೊಟ್ಟಿಲ್ಲ. 50 ಲಕ್ಷ ಅಡ್ವಾನ್ಸ್ ಇಸ್ಕೊಂಡೋದ್ರು ಪರ್ವಿಜ್ ಹತ್ರ. ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದ್ರೆ, ಇದು ಫೇಕ್ ಖಾತಾ ನಂಬರ್ 2025 ಅಂದ್ರೆ ಅಕ್ಟೋಬರ್ ಹೋದ ವರ್ಷ 24ರಲ್ಲಿ ಸರ್ಕಾರನೇ ಆದೇಶ ಮಾಡಿತ್ತು ಅಕ್ಟೋಬರ್ ಏನಂತ, ಅಂದ್ರೆ ಖಾತೆ ಇಲ್ದಿದ್ದ ಸರ್ವೆ ನಂಬರ್ ಆಗ್ಲಿ ಯಾವುದೇ ಜಾಗ ಆಗ್ಲಿ ರಿಜಿಸ್ಟರ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು, ಖಾತೆ ಮಾಡೇ ನೀವು ಸೇಲ್ ಮಾಡ್ಬೇಕು ಏನೇ ಇದ್ರು ಲೀಗಲ್ ಆಗಿ ಅಂತ. ಇವರು ಈ ಆಸ್ ಎ ಪ್ರಾಪರ್ಟಿಗೆ ಯಾವ ಖಾತೆನೂ ಇಲ್ಲ, ಉಂಡೆ ಖಾತೆನೂ ಇಲ್ಲ, ಏನ್ ಖಾತೆನೂ ಇಲ್ಲ. 150 ಸೈಟ್ ಮಾಡಿ ಫೇಕ್ ಖಾತಾ ನಂಬರ್, ಯಾವುದೋ ಒಂದು ಪಕ್ಕದ ಪ್ರಾಪರ್ಟಿದು ಫೇಕ್ ಖಾತಾ ನಂಬರ್ ಹಾಕಿ, ಅಂದ್ರೆ ಖಾತೆ ಆಗಿರೋಂಥದ್ದು, ಅಂದ್ರೆ BMRD ಅಪ್ರೂವಲ್ ಲೇಔಟ್ ಆಗಿರೋಂಥ ಆ ಖಾತೆ ನಂಬರ್ ತಗೊಂಬಂದು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರಲ್ಲಿ ಟೋಟಲ್ಲು 12 ಸೈಟು ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ಈ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿರೋದು ಸಬ್ ರಿಜಿಸ್ಟರ್ ಆಗಿದೆಯಲ್ಲ, ಆ ಸಬ್ ರಿಜಿಸ್ಟರ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ. ಓಕೆನಾ? ಇದು ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಮಾನ್ಯ ಕಂದಾಯ ಸಚಿವರು. ಕೃಷ್ಣ ಬೈರೇಗೌಡರು
ತಗೊಂಡಿದ್ದಾರೆ. ಪ್ಲಸ್ DC ಬಂದಿದ್ರು ಇಲ್ಲಿಗೆ, ಸ್ಥಳ ಮಾಜರ್ ಮಾಡಕ್ಕೆ ಬಂದಿದ್ರು. ಅವ್ರಿಗೂ ಮಾಹಿತಿ ಎಲ್ಲ ಇದೆ ಸರ್ಕಾರದ ಲೆವೆಲ್ ಅಲ್ಲಿ. ಇದು ಮೇಯ್ನ್ ಆಗಿ ಏನಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋದು ಒಂದು, ಆಮೇಲೆ ಇವ್ರನ್ನ ಹೈಡ್ ಮಾಡಿರೋದೊಂದು, ಇವ್ರಿಗೂ ಏನು ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಫ್ಯಾಮಿಲಿ 101 ತರ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ ಏನಿದೆಯೋ 101 ಸರ್ವೆ ನಂಬರ್ ಅಲ್ಲಿ ಎಲ್ಲಾ ಸೈಟ್ಗಳು ಆಲ್ಮೋಸ್ಟ್ 70 to 80% ರಿಜಿಸ್ಟರ್ ಮಾಡಿ ಸೇಲ್ ಮಾಡಿದ್ದಾರೆ. ಅಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ಸೇಲ್ ಮಾಡಿದ್ದಾರೆ. ಇವ್ರಿಗೂ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಮತ್ತೆ ಈ ಸೈಟ್ ಓನರ್ಸ್ಗೆ ಇವಾಗ ಪ್ರೆಸೆಂಟ್ ಇವಾಗೂ ಬಂದಿದ್ರು ನಿಮ್ಮ ಮುಂದೆನೆ. ಅವ್ರಿಗೆ ಬಂದು ಕೇಳಿದ್ರು ಇಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಕೊ ಬರ್ತಾ ಇದ್ದಾರೆ. ಇದು ಯಾವುದೇ ರೀತಿ ಏನಂದ್ರೆ ಸೆಟ್ಲ್ಮೆಂಟ್ ಆಗೋ ಥರನೂ ಇಲ್ಲ, ಅಥವಾ ನಾನು ಮಾಡ್ತೀನಿ ಅಂತನೂ ಮುಂದೆ ಬರ್ತಿಲ್ಲ ಅವರು. ಇದಕ್ಕೇನಂದ್ರೆ ನಮ್ಮ ಮೇನ್ ನೀವೇ ಮೀಡಿಯಾದವ್ರು ಹೋಗಿ ಅವ್ರು ಕ್ವಶನ್ ಮಾಡಿ, ಇಲ್ಲ ಅವ್ರು ಸೆಟ್ಲ್ಮೆಂಟ್ ಮಾಡ್ತೀರಾ ಅಥವಾ ಫೇಕ್ ಖಾತೆ ಎಲ್ಲ ಮಾಡಿದಿರಲ್ಲ ಅಥವಾ ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೊಂತಾರೆ, ಅದನ್ನ ಯಾವ ರೀತಿಲಿ ಬಗೆಹರಿಸ್ಕೊಡ್ತೀರಾ ಅಂತ ನೀವೇ ಕೇಳ್ಬೇಕು ಅವ್ರು. ಸೊ ನೀವು ಕೇಳಿದಾಗ ಏನಂತಾರೆ? ಈಗ ನೀವು ಕೇಳಿದ್ರ ಅದಕ್ಕೆ ಅವ್ರ ಪಾಲಿಗೆ ಬರ್ಬೇಕಾದ್ರೆ ಅವ್ರ ಪಾಲಿನ ಬರ್ಬೇಕಾಗಿರೋದು ನಾನು 2-3 ಸಲ ಚರ್ಚೆ ಮಾಡಿದೆ. ಆ ಅಮ್ಮ ಬಂದು ನನಗೆ ಫೋನ್ ಮಾಡ್ತದೆ, ಏನಪ್ಪ ಮಾಡೋದು? ಆ ಅಮ್ಮ ಫೋನ್ ಮಾಡಿ, ಅಮ್ಮ ನನ್ನ ಹೆಣ್ಮಕ್ಳನ್ನು ಬಾಡಿಗೆ ಮನೆಗೆ ಇದ್ದೀನಿ, ನಾನು ಏನನ್ನ ಇದು ಮಾಡಿಸೋ ಅಂತ ಹೇಳಿದ್ರು. ಪಕ್ಕ ಅಂತ ಹೇಳಿದ್ರಕ್ಕೆ, ಅಣ್ಣ ಆ ಅಮ್ಮ ಅರ್ಧ ಭಾಗ ಹೆಂಗೆ ಕೊಟ್ಬಿಡ್ತೀರಣ್ಣ ಹಂಗೆ ಹಿಂಗೆ ಅಂತ. ಅದೇನೋ ಕುಂಡ್ರಿಸ್ಬಿಟ್ಟು ಆ ಅಮ್ಮನ ಸೆಟ್ಲ್ಮೆಂಟ್ ಮಾಡ್ರು, ನೀವೇನೋ ಕುಂಡ್ರಿಸ್ಬಿಟ್ಟು ಮಾಡ್ಬೇಕು ತಾನೆ ಅಂತ ಹೇಳಿದ್ರೆ, ಇರೋಣ ಮಾಡೋಣ ಅನ್ಕೊಂಡ್ರೆ ಒಳಗಿನೇ ಎಲ್ಲ ಸೈಟ್ ಮಾಡ್ಕೊಂಡು ನಮಗೂ ಗೊತ್ತಿಲ್ಲ, ನಾವು ಇಲ್ಲೇ ಇರು. ಮೋಹನನ ಹುಡುಗ ತುಂಬಾ ಮೋಸಪ್ಪ, ನಿಜವಾಗ್ಲೂ ಅಣ್ಣನ ಮಗನ ಮೇಲೆ ಒಂದು ಸಾರಿ ಹೇಳುದಿಲ್ಲ. ತುಂಬಾ ಮೋಸ ಮಾಡವನೆ. ಕುಂತ್ಕೊಂಡು ನೀನು ಅಷ್ಟು ಕೊಡಪ್ಪ, ಪರ್ವಿಜ್ ಅಷ್ಟು ಕೊಡ್ತಾರೆ, ನಾನು ಮನೆ ಮಾಡ್ಕೋಬೇಕು ಅಂದಿದ್ದಕ್ಕೆ ಮನೇಲಿ ಹೋಗಿ ನಮ್ಮ ತಾಯಿದಿರನ್ನ ಕೇಳ್ರಿ, ನಮ್ಮ ಹೆಂಗಸ್ರನ್ನ ಕೇಳಿ. ಅವ್ನು ತುಂಬಾ ಮೋಸ ಮಾಡ್ದ ಕಣಪ್ಪ ನನಗೆ. ಅಂದ್ರೆ ಆಸ್ತಿ ಇದ್ರು ಈಗ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ, ಅತಂತ್ರ ಬದುಕು ನಡೆಸ್ತಾ ಇದ್ದೀರಿ. ಬಾಡಿಗೆ ಮನೆ ನಿಮ್ ಮಕ್ಳಿದ್ರು ಕೂಡ ನಿಮ್ಗೆ ಮಕ್ಳು ಅವ್ರ ಹೆಣ್ಮಕ್ಳು ಮನೆಗೆ ಬನ್ನಿ ಅಂತಾರೆ, ನಾನು ಹೋಗುದಿಲ್ಲ. ಬರೀ ಕೈಲಿ ನಾನು ಹೋಗಿ ಅವ್ರ ಮನೆಗಳಲ್ಲಿ ಇರೋದು ಮರ್ಯಾದಿನ. ನನ್ಗೆ ಅದೆಲ್ಲ ಎಲ್ಲ ಇತ್ತು ಇಲ್ಲದಂಗಿದ್ದೀರಾ? ಎಲ್ಲ ಇದ್ರು ಇಲ್ದಂಗೆ ಇರೋದು. ಸರ್ ಈಗ ಆಲ್ರೆಡಿ ಅಲ್ಲಿ ಪ್ರೂವ್ ಆಯ್ತು, ಆಲ್ರೆಡಿ ಒಬ್ಬ ಸಸ್ಪೆಂಡ್ ಆಗಿದ್ದಾರೆ. ಈ 101 ಸರ್ವೆ ನಂಬರ್ ವಿಚಾರದಲ್ಲಿ ಒಬ್ರು ಸಸ್ಪೆಂಡ್ ಆಗಿದ್ದಾರೆ. ಅಂದ್ರೆ ಫೇಕ್ ಖಾತೆ ನಂಬರ್ ಹಾಕಿ ನೀವು ರಿಜಿಸ್ಟರ್ ಮಾಡಿದ್ದೀರಾ. ಆದ್ರೆ ದೇವ್ರ ನೆಮ್ಮದಿಯಪ್ಪ, ಇವ್ರು ತುಂಬಾ ಮೋಸ ಮಾಡವ್ರೆ. ನಮ್ಮ ಅಣ್ಣನ ತಾಯಿನೂ ಅದೇ ತರ ಆಗೋಯ್ತು. ಆ ಅಮ್ಮನಾದ್ರೂ ಅಯ್ಯೋನ ಕರುಣೆ ತಂದ ಹೋದ್ಲು. ಏನು ಕೊಡಂಗೇ ಇಲ್ಲ ಅಂತದೆ. ಏನ್ ಒಂದು ಚಿಟ್ಟೆ ಪೈಸನು ಕೊಡೋಕಿಲ್ಲ ಅವಳಿಗೆ ಅಂತ. ಅದೊಂದು ವಿಚಾರ ಆದ್ರೆ ಇವಾಗ ಸಸ್ಪೆಂಡ್ ಆಗಿದ್ದಾರೆ ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟರ್. ಏನನ್ನ ಆಗೋಗ್ಲಿ ಅಂದ್ರೆ 12 ಸೀಟ್ ತರ ನೀವು ಫೇಕ್ ಖಾತೆ ನಂಬರ್ ಹಾಕಿ ಮಾಡಿರೋದ್ರಿಂದ ತಪ್ಪಾಗಿದೆ ಅಂತ. ಮೋಹನ್ ಕುಮಾರ್ ಇನ್ನೊಂದ್ ಏನ್ ಕೆಲಸ ಮಾಡಿದಾರೆ ಅಂದ್ರೆ, ಶ್ರೀನಿವಾಸನ್ ಅವ್ರಿಗೆ ಇದೇ ಸರ್ವೆ ನಂಬರ್ 101 9 ಎಕರೆ ಚಿಲ್ಲರೆನ ಅಗ್ರಿಮೆಂಟ್ ಹಾಕಿ ಕೊಟ್ರು ಒಬ್ರಿಗೆ. 2.5 ಕೋಟಿಗೆ ಸೇಲ್ ಮಾಡಿದ್ರು. ಸೇಲ್ ಮಾಡ್ಬಿಟ್ಟು ಸೇಲ್ ಮಾಡಿ 2020 ಸೇಲ್ ಮಾಡಿದ್ರು ಕೂಡ ಅದನ್ನ ಹೈಡ್ ಮಾಡಿ ಇಷ್ಟು ಸೈಟ್ಗಳನ್ನ ಸೈಟ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡಿದ್ದಾರೆ. ಅಂದ್ರೆ ಶ್ರೀನಿವಾಸ್ಗೂ ಸೆಟಲ್ಮೆಂಟ್ ಆಗಿಲ್ಲ ಆಯ್ತು. ಅವ್ರಿಗೆ ಗೊತ್ತಿಲ್ದಂಗೆ ಇದನ್ನ ಸೈಟ್ ಮಾಡ್ಬಿಟ್ಟು ಸೇಲ್ ಮಾಡಿದ್ದಾರೆ. ಅದೊಂದು ಇಶ್ಯೂ ಮಾಡ್ಕೊಂಡವ್ರೆ. ಒಂದಲ್ಲ ಸರ್ ಇವ್ರದ್ದು ಇಶ್ಯೂ. ಈಗ ಶ್ರೀನಿವಾಸ್ ಅವ್ರ ಕಡೆ ಯಾರು? ಶ್ರೀನಿವಾಸ್ ಕಡೆಯವರು ಯಾರು ಅವ್ರ ಪರವಾಗಿ ಯಾರು ಬಂದಿಲ್ಲ. ಇವರು ಅವ್ರು ದುಡ್ಡು ಕೊಟ್ಟಿದ್ದಾರೆ. ಕೇಸ್ ನಡೀತಾ ಇದೆ. ಅವ್ರು ಕೇಸ್ ನಡೆಸ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಕೇಸ್ ನಡೀತಾ ಇದ್ರು ಕೂಡ ಅದನ್ನ ಹೈಡ್ ಮಾಡಿ ಇವ್ರು ಸಬ್ ರಿಜಿಸ್ಟರ್ ಆಗ್ಲಿ ಇನ್ನೊಂದ್ರಲ್ಲಾಗ್ಲಿ ಯಾವುದೇ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಎಲ್ಲ ಹೈಡ್ ಮಾಡ್ಬಿಟ್ಟಿವ್ರು. ಇವರು ಹೈಡ್ ಮಾಡಿ ವಂಶವೃಕ್ಷದಲ್ಲಿ ಸೈಟ್ಗಳನ್ನ ಸೇಲ್ ಮಾಡಿದ್ರು. ಅಷ್ಟೆಲ್ಲ ಸಾಕ್ಷಿ ನಿಮ್ಮ ಹತ್ರ ಇದ್ರು. ಕಾನೂನು ಪ್ರಕಾರವಾಗಿ ನೀವು ಯಾವ್ದೇ ರೀತಿ ಹೋರಾಟ ಇವಾಗ ಕಾನೂನು ಪ್ರಕಾರ ಹೋರಾಟ ಏನು ಅಂದ್ರೆ ಲೀಗಲ್ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದೀವಿ. ಬೇಸಿಕ್ ಆಗಿ ಕೇಸು ಹಾಕಿದ್ದೀನಲ್ಲಪ್ಪ, 2 ಸ್ಟೇಷನ್ ಅಲ್ಲಿ ವರ್ಷ ಕಂಪ್ಲೇಂಟ್ ಕೊಟ್ಟಿದೀವಿ. 2023ರಲ್ಲಿ ವಾಯ್ಸ್ ಕೂಡ ಇದೆ. ಅಂದ್ರೆ ಇವ್ರ ಪಾರ್ಟಿಷನ್ ಏನ್ ಬರಬೇಕು ಅದ್ರ ಪರವಾಗಿ ವಾಯ್ಸ್ ಕೂಡ ಇದೆ. ಆ OS ನಂಬರ್ನು ಹೈಡ್ ಮಾಡಿದ್ದಾರೆ. ಅಂದ್ರೆ ಇವ್ರ ಕೇಸ್ ಹಾಕಿರೋದು ಹೈಡ್ ಮಾಡಿ ಎಲ್ಲ ಇಷ್ಟೆಲ್ಲ ದೊಡ್ಡ ಫ್ರಾಡ್ ಕೇಸ್ ಮಾಡಿರೋ ಸರ್. ಇದು ಟೋಟಲ್ ಎಷ್ಟು ಕೇಸ್ ಆಗಿದೆ ಸರ್? ಯಾಕಂದ್ರೆ ಅವ್ರು ಮಾರಿದೊಂದು, ಇವ್ರಿಗೆ ಕೊಡದೇ ಇರೋದೊಂದು, ಟೋಟಲ್ 3 ಕೇಸ್ ಆಗಿದೆ ಸರ್. ಈ ಪ್ರಾಪರ್ಟಿ ಮೇಲೆ ಒಂದು ಶ್ರೀನಿವಾಸ್ ಅವ್ರದ್ದು ಒಂದು ಪೋರ್ಷನ್ ಅಂದ್ರೆ ಅವ್ರು ಸೇಲ್ ಮಾಡಿ ಹೈಡ್ ಮಾಡಿ ಇರೋ ಕಸ್ಟಮರ್ ಸೇಲ್ ಮಾಡಿರೋದು ಒಂದು. ಎರಡನೇದು ಇವ್ರನ್ನ ಹೈಡ್ ಮಾಡಿ ಸೇಲ್ ಮಾಡಿರೋದು ಒಂದು. ಸ್ವಂತ ಬ್ಲಡ್ ರಿಲೇಷನ್ ಹೈಡ್ ಮಾಡಿ ಸೇಲ್ ಮಾಡಿರೋದು. ಮೂರನೇದು ಬಂದು ಇದಕ್ಕೆಲ್ಲ ಏನು ಇವರು ರೀಸೆಂಟ್ ಆಗಿ ಮಾಡಿದಾರಲ್ಲ, ಖಾತೆ ನಂಬರ್ ಫೇಕ್ ಮಾಡಿರೋದೇ ದೊಡ್ಡ ಇಶ್ಯೂ. ಸರ್ಕಾರಕ್ಕೆ ಮೋಸ ಮಾಡಿದ್ರು. ಇಶ್ಯೂ ಇಷ್ಟಿದೆ. ನೀವು ಮಿಕ್ಕಿದ್ದವ್ರು ನೀವೇ ಮೀಡಿಯಾದವ್ರನ್ನೇ ಡಿಸೈಡ್ ಮಾಡಿ ಅವ್ರು ಕರ್ಸ್ಬಿಟ್ಟು ಚರ್ಚೆ ಮಾಡಿ ಇವ್ರಿಗೊಂದು ನ್ಯಾಯ ಕೊಡಿಸ್ಕೊಡ್ಬೇಕು. ಎರಡನೇದು ನೀವು ಯಾರು ಈ ತರ ಮೋಸ ಆಗ್ಬಾರ್ದು. ಪ್ರಾಪರ್ಟಿ ದಯವಿಟ್ಟು ನಿಮ್ ಕೈ ಮುಗಿತೀನಿ. ಕೇಳಂತ ಅಧಿಕಾರ ರೈಟ್ಸ್ ಇಲ್ಲ.
ಅಜ್ಜಿ ಯಾಕೆ ಟಿವಿಲಿ ತೋರ್ಸ್ಬೇಕು ಅಂತ ಇದೀರಾ? ಎಲ್ಲ ನೋಡ್ಬೇಕು, ಹಾ. ಉಗಿಬೇಕು. ಇನ್ನೊಬ್ರು ಇನ್ಯಾರು ಈ ತರ ಮೋಸ ಹೋಗ್ಬಾರ್ದು, ಅಂದ್ರೆ ನಿಮ್ಗಾಯ್ತು, ಬೇರೆ ಯಾರಿಗೂ ಯಾರಿಗೂ ಆಗ್ಬಾರ್ದಪ್ಪ. ಸಾಕು, ನಮ್ ತಲೆಗೆ ಸಾಕು, ಇನ್ಯಾರಿಗೂ ಆಗ್ಬಾರ್ದು. ಇನ್ನೆಲ್ಲ ಎಚ್ಚೆತ್ಕೊಂಡ್ ಬಾಳ್ಬೇಕು. ಈ ಮೋಸ ಆಯ್ತಾನೆ ಇರ್ತದೆ. ಸರ್ ಈಗ ಅಲ್ಲಿ ಸಸ್ಪೆಂಡ್ ಮಾಡಿದ್ರಲ್ಲ ಸರ್, ಹ್ಮ್. ಅವಾಗ ಅಧಿಕಾರಿಗಳಾಗ್ಲಿ ನೀವಾಗ್ಲಿ ಹ್ಮ್. ಮಿನಿಸ್ಟರ್ ಆಗ್ಲಿ ಅವ್ರು ಬೇರೆ ಇಲ್ಲಿ ಆಗಿರೋ ಫ್ರಾಡ್ ಯಾವ್ದಾದ್ರು ಕ್ರಾಸ್ ಚೆಕ್ ಮಾಡಿ ಏನು ಇಲ್ಲಿ ಕ್ರಾಸ್ ಚೆಕ್ ಮಾಡಿ ಅಲ್ವಾ ಅವ್ರನ್ನ ಸಸ್ಪೆಂಡ್ ಮಾಡಿರೋದು? ಅಂದ್ರೆ ನೀವು ಈ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಏನಂದ್ರೆ ಪ್ರಾಪರ್ಟಿ ನೀವು ಖಾತೆ ನಂಬರ್ ಸೆಲ್ ಮಾಡಿ ಇದ್ ಮಾಡಿದಿರಾ ಅಂತ ಒಂದು. ಎರಡನೇ ವಿಚಾರ, ಕಂದಾಯ ಸಚಿವರಿಗೂ ಇವ್ರು ಲೆಟರ್ ಕೊಟ್ಟಿದ್ದಾರೆ ಹೋಗಿ. ಅವ್ರು DR ಗೆ ಅವಾಗೆ ಡೈರೆಕ್ಷನ್ ಕೊಟ್ಟು ಅವಾಗ ಸಸ್ಪೆಂಡ್ ಮಾಡಿದ್ದವ್ರು. ಅರ್ಥ ಆಯ್ತಾ? ಅಂದ್ರೆ ಇವ್ರನ್ನ ಏನ್ ವಂಶವೃಕ್ಷದಲ್ಲಿ ತೋರಿಸಿಲ್ಲ, ವಂಶವೃಕ್ಷದಲ್ಲಿ ತೋರಿಸ್ತೀರಿ ಏನ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಹೈಡ್ ಮಾಡಿದೀರಾ ಅಂದಕ್ಕೆ ಅಲ್ಲಿ ತೋರಿಸಿದಾರಲ್ಲ, ಆ ವಂಶವೃಕ್ಷನೇ ಇವಾಗ ಇದನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ಇದ್ರ ಮೇಲೆ ಬೇಸ್ ಮೇಲೆ ಕೇಸ್ ನಡೀತಾರೆ ಇದು. ಅಂದ್ರೆ ಇವ್ರ ಪಾರ್ಟಿಷನ್ ಡಿಟ್ ಅಂದ್ರೆ ಪ್ರೂವ್ ಆಗಿದೆ, ಇಲ್ಲಿ ನಿಮ್ಗೂ ಕೂಡ ಭಾಗ ಬರ್ಬೇಕು ಅನ್ನೋದು ಪ್ರೂವ್ ಆಗಿದೆ ಅಂದ್ರೆ ಆಸ್ ಪರ್ ಲಾ ಪ್ರಕಾರ ಬಂದು ಅವ್ರು ಹೈಡ್ ಮಾಡಿದಾರೆ ಅಷ್ಟೇ. ಅದ್ ಬಿಟ್ರೆ ಇನ್ನೆಲ್ಲ ರೈಟ್ಸ್ ಇದೆ ಇವ್ರಿಗೂ. ಜನಗಳಿಂದ ನಮಗ್ ತುಂಬಾ ಅನ್ಯಾಯ ಆಗದಪ್ಪ. ಸೈಡ್ ಹಾಕಿದ್ವಿ. ಏನಪ್ಪ? ಅವ್ರು ಏನ್ ಹೇಳ್ತಾರೆ? ಹಲೋ, ಹಾ ಸರ್ ನಮಸ್ತೆ. ಈಗ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ 3-4 ಕಂಪ್ಲೇಂಟ್ ಬರ್ತೈತೆ. ಒಂದು ಪುಟ್ಟಲಕ್ಷ್ಮಪ್ಪ ಅವ್ರಿಗೆ ಜಮೀನ್ ಆಸ್ತಿ ಮಾಧ್ಯಮದವರು. ಅವ್ರೇನಂದ್ರೆ ನನಗೆ ಅವ್ರೇನಂತ ಹೇಳ್ಕೊತಾರ ಗೊತ್ತಾ? ಈಗ ನನಗೆ ಇದ್ರಲ್ಲಿ ಆಸ್ತಿ ಬರ್ಬೇಕಿತ್ತು, ನನಗೆ ಇಲ್ಲಿ ಕೊಟ್ಟಿಲ್ಲ, ನನಗಿರೋಕ್ ಮನೇನೂ ಇಲ್ಲ, ಹಿಂಗ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಸೊ ಈಗ ನೀವೇನು ಅವ್ರಿಗೆ ನಿಮ್ಮ ವಂಶವೃಕ್ಷದಲ್ಲಿ ನೀವು ಅವ್ರನ್ನ ತೋರಿಸಿಲ್ವಂತೆ, ಒಂದ್ ಕಡೆ ತೋರಿಸಿದ್ರಂತೆ, ಒಂದ್ ಕಡೆ ತೋರಿಸಿಲ್ವಂತೆ. ನೀವೇನ್ ಹೇಳ್ತೀರಾ ಸರ್ ಅದಕ್ಕೆ? ಅದು ನಮಗೂ ಗೊತ್ತಿಲ್ಲ ಸರ್, ನಮ್ ತಾಯಿ ಇದಾರೆ ದೊಡ್ಡವರು, ನನಗೂ ಗೊತ್ತಿಲ್ಲ, ನಾನಿನ್ನ ಚಿಕ್ಕವನು. ಅಲ್ಲ ಮಾರಿದ್ಯಾರು ಇದನ್ನ? ಎಲ್ಲ ನಮ್ ತಾಯಿ ಇದೆ ಸರ್, ಎಲ್ಲ ದೊಡ್ಡವರು ಅವರೇ ಇರೋದು. ಅಲ್ಲ ಈಗ ಓಕೆ, ನೀವು ನಿಮ್ಮ ಅಮ್ಮಂಗೆ ಏನಾಗ್ಬೇಕು? ಅವರು ಯಾರು? ನಿಮ್ ತಾಯಿಗೆ ಏನಾಗ್ಬೇಕು? ಪುಟ್ಟಲಕ್ಷ್ಮಮ್ಮ ಅವರು ನಮ್ಮ ತಂದೆಯವರ ತಂಗಿ ಸರ್. ಅವರು ನಿಮ್ ತಂದೆಯವ್ರ ತಂಗಿ. ಏನು ಕೇಸ್ ಇದೆ ಅಂತ ಹೇಳಿದ್ರು, ಹಾ ಕೇಸು ಅಂತ ಹೇಳಿದ್ರು, ಕೇಸ್ ಹಾಕೊಂಡವ್ರೆ ಅಂತ ಅಷ್ಟೇ ನನ್ಗೆ ಗೊತ್ತಿಲ್ಲ. ಹೌದಾ? ಅಲ್ಲ ಅವರು ನಿಮ್ಮ ಅತ್ತೆ ಹಂಗಾರೆ? ಹೌದೌದು, ಅವರು ಇದೆಲ್ಲ ಮಾಡಿಸಿ ಇದು ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ರು, ನಾವು ಹೋಗಿ ಇದು ಮಾಡ್ತಾ ಇದ್ರು ಅನ್ನೋದ್ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಎಲ್ಲ ಅದು ನಮ್ ತಾಯಿ ಹತ್ರ ಮಾತಾಡ್ಬೇಕು. ಅಲ್ಲ ಸರ್, ಈಗ ನೀವು ಒಂದ್ ವೇಳೆ ನೀವು ತಪ್ಪು ಮಾಡೋದ್ರಿಂದ ನಿಮ್ಮ ಇಬ್ರು ಜಗಳದಲ್ಲಿ ಈಗ ಸೈಡ್ ತಗೊಂಡವ್ರ ಕತೆ ಏನಾಗ್ಬೇಕು? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅದು ಇದು ಬೆಂಗಳೂರು ಗ್ರಾಮಾಂತರ ಬರ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನ್ಮಗಳ ತಾಲೂಕು ಕಸ್ಬಾ ಹೋಬಳಿ ಬಂದು ಬಾವಿಕೆರೆ ವಿಲೇಜ್ ಬಾವಿಕೆರೆ ಸರ್ವೆ ನಂಬರು 101 ಸರ್ವೆ ನಂಬರು. ಈ ಸಂಬಂಧಪಟ್ಟಂಗೆ ಈ ಕಂದಾಯ ಇಲಾಖೆಯವರು ಫಸ್ಟ್ ಹೇಳ್ದಂಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಅಂದ್ರೆ ಕಂದಾಯ ಇಲಾಖೆಯಿಂದ ಈ ತರ ನಮ್ಮ ಮೋಹನ್ ಟಿ ಅಂತ ಅಂದ್ಬಿಟ್ಟು ಫ್ರಾಡ್ ಸೈಟ್ ರಿಜಿಸ್ಟ್ರು ಬೇರೆ ಖಾತೆ ನಂಬರ್ ಹಾಕಿ 12 ಸೈಟ್ ರಿಜಿಸ್ಟರ್ ಮಾಡಿರೋದ್ರಿಂದ ಅವರು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟರ್ ಅವರು ಸಸ್ಪೆಂಡ್ ಆಗಿದ್ದಾರೆ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ, ಇವ್ರದ್ದು ಇಷ್ಟು ಏಜ್ ಆಗಿದ್ರು ಕೂಡ ಇವ್ರು ಬಾಡಿಗೆ ಮನೆಯಲ್ಲಿದ್ದಾರೆ. ಒಂದು ಎರಡನೇದೇನಂದ್ರೆ ಇವ್ರಿಗೆ ಏನೋ ಒಂದು ಇವ್ರು ಬರ್ಬೇಕಾಗಿರೋ ಪಾರ್ಟಿಷನ್ ಅಲ್ಲಿ ಇಲ್ಲಿ ಹೈಡ್ ಮಾಡಿದ್ದಾರೆ. 101 ಅಂದ್ರೆ ಈ ಬಾವಿಕೆರೆ ಸರ್ವೆ ನಂಬರ್ ಅಲ್ಲಿ ಓಬಿ ಚೋಳಳ್ಳಿಗೆ ಇನ್ನೊಂದು ಸ್ವಲ್ಪ ಪ್ರಾಪರ್ಟಿ ಇದೆ, ಅದರಲ್ಲಿ ತೋರಿಸಿದ್ದಾರೆ. ಅದ್ರಲ್ಲಿ 10 ಲಕ್ಷ ಕೊಡಿಸಿದ್ದಾರೆ ಇವ್ರಿಗೆ. ಆಯ್ತಾ? ಅದ್ರದ್ದು ಕೊಟ್ಟಿರೋಂಥದ್ದು ಚೆಕ್ ಇದೆ ಇಲ್ಲಿ, 5 ಲಕ್ಷ ಚೆಕ್ ಕೊಟ್ಟಿದ್ದಾರೆ. ಚೆಕ್ ಕೊಟ್ಟಿದ್ದಾರೆ. ಅಲ್ಲಿ ಓಬಿ ಚೋಳಿ ಸರ್ವೆ ನಂಬರ್ ಸಂಬಂಧ 135ನೇ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಡೇಟು ಪುಟ್ಟಲಕ್ಷ್ಮಮ್ಮನಿಗೆ ನಾನು ಫಸ್ಟ್ ವಂಶವೃಕ್ಷ ತೋರಿಸ್ಬಿಡ್ತೀನಿ ಅವ್ರು ಹೆಂಗ್ ಮಾಡಿದಾರೆ ಫ್ರಾಡು ಅಂತ ನೋಡಿ. ಇದು RD ನಂಬರ್. ಇದು ಮೋಹನ್ ಕುಮಾರ್ ಟಿನೇ ಅಪ್ಲೈ ಮಾಡ್ತಾರೆ. ಇದರಲ್ಲಿ ಅವರ ಫ್ಯಾಮಿಲಿ ಪೂರ್ತಿ ತೋರಿಸ್ತಾರೆ. ಇದರಲ್ಲಿ ಪುಟ್ಟಲಕ್ಷ್ಮಮ್ಮನ್ನ ತೋರಿಸ್ತಾರೆ. ಪುಟ್ಟಲಕ್ಷ್ಮಮ್ಮ ಡಾಟರ್ ಆಫ್ ಗುರುಸ್ವಾಮಿ, ವೈಫ್ ಆಫ್ ವೆಂಕಟಗಿರಿಯಪ್ಪ ಅಂತ ತೋರಿಸ್ತಾರೆ. ಇದನ್ನ ತೋರಿಸಿ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರ ಕಡೆಯಿಂದ ಡೇಟ್ 30/1/2020ರಲ್ಲಿ 4,95,000 ಕೊಡಿಸ್ತಾರೆ ಪುಟ್ಟಲಕ್ಷ್ಮಮ್ಮನ ಇದಕ್ಕೆ ಶಾಂತಿ ಇಸ್ಲಾಮಿಯಾ ಡೆವಲಪರ್ಸ್ ಕಡೆಯಿಂದ. ಅದಾದ ನಂತರ ಅದಕ್ಕಿಂತ ಮುಂಚೆ 20/12/2018ರಲ್ಲಿ ಒಂದು ಚೆಕ್ ಕೊಡ್ತಾರೆ 4,95,000.
ಅದಾದ ನಂತರ ಆ ಅಮ್ಮನಿಗೆ ಗೊತ್ತಿಲ್ದಂಗೆನೆ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಜಾಗನ. ಅಲ್ಲಿ ಈ CM ತಾಯಣ್ಣ ಅನ್ನೋರು ಏನಿದ್ದಾರೆ, ಬೆಂಗಳೂರು ಸೌತಲ್ಲಿ ಬಂದು ತಾಯಣ್ಣ ಉರುಪ್ CM ತಾಯಣ್ಣ ಅಂತಾರೆ. ಲೇಟ್ ಸರ್ಪಯ್ಯ ಅಂತ ತೋರಿಸ್ತಾರೆ. ಆ ಆಸ್ತಿ ಹೊಡೆಯೋದಕ್ಕೋಸ್ಕರ ಅಲ್ಲಿ ಸರ್ಪಯ್ಯನ ಮಗ ಅಂತ ತೋರಿಸ್ತಾರೆ. ಇಲ್ಲಿ ಆಸ್ತಿ ಹೊಡೆಯೋಕ್ಕೋಸ್ಕರ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ. ಅದಕ್ಕೊಂದು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ. 101 ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ. ಇಲ್ಲಿ ಯಾವ ಸೈಟ್ ಓನರ್ಗಳಿಗೆ ತಗೊಂಡಿದ್ದಾರೆ, ಆ ತಗೊಂಡಿರೋರಿಗೆಲ್ಲ ಇನ್ನೊಂದು ವಂಶವೃಕ್ಷ ತೋರಿಸ್ತಾರೆ. ಸೇಮ್ ಆರ್ ಡಿ ನಂಬರು ಇವರೇ ಮೋಹನ್ ಕುಮಾರ್ ಅನ್ನೋರೇ ಮಾಡಿರೋದು, ಅಪ್ಲೈ ಮಾಡಿರೋದು. ನೋಡಿ, ಮೋಹನ್ ಕುಮಾರ್ ಟಿ ಅಂತಿದೆ, ಇದ್ರಲ್ಲಿ ಕ್ಲಿಯರ್ ಆಗಿ ಕಾಣ್ತಿಲ್ಲ, ಇದ್ರಲ್ಲಿ ಕಾಣುತ್ತೆ. ಸೇಮ್ ಆರ್ ಡಿ ನಂಬರ್, ಇದು ಎರಡು ಒಂದೇ ಆರ್ ಡಿ ನಂಬರ್. ಇದರಲ್ಲಿ ಇಲ್ಲಿ ಸೈಟ್ಗಳು ತಗೊಳ್ಳೋ ಅಂತ ಕಸ್ಟಮರ್ಗಳಿಗೆಲ್ಲ ಈ ವಂಶವೃಕ್ಷನ ತೋರಿಸ್ತಾರೆ. ಇದರಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ. ಈಗ ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತ. ಈ ಚಿಕ್ಕ ಹುಡುಗ ಮಾಡಿರೋ ಕೆಲಸ ನೋಡಿ, ತುಂಬಾ ಚಿಕ್ಕ ಹುಡುಗ. ಎಲ್ಲ ನಮ್ಮಮ್ಮ ಮಾಡ್ತಿರೋದು, ನಮ್ಮಮ್ಮ ಹೆಸರಿದೆ, ನನಗೇನು ಗೊತ್ತಿಲ್ಲ ಅಂತ ಅಂದ್ರು. ಅಲ್ಲ, ಇದು ಮೋಹನ್ ಕುಮಾರ್ ಟಿ ಅಂತ ಅವರೇ ಅಪ್ಲೈ ಮಾಡಿರೋದಲ್ಲ. ಅಲ್ಲ, ಅವರೇ ಅಪ್ಲೈ ಮಾಡಿರೋದು, ಅವರೇ ನೋಟ್ರಿ ಮಾಡ್ತಿರೋದು, ಅವರೇ ಮಾಡಿರೋದು. ಇದು ಆರ್ ಡಿ ನಂಬರ್ ಇರೋ ತಹಸೀಲ್ದಾರ್, ಡೆಪ್ಯೂಟಿ ತಹಸೀಲ್ದಾರ್ ಸೈನ್ ಮಾಡಿ ಡಿಜಿಟಲ್ ಸೈನ್ ಇರುವಂತ ವಂಶವೃಕ್ಷ ಇದು. ಸೊ ಇದರಲ್ಲಿ ತೋರಿಸ್ತಾರೆ, ಎಷ್ಟು ಬುದ್ಧಿವಂತಿಕೆಯಿಂದ ತೋರಿಸ್ತಾರೆ ಅಂತಂದ್ರೆ, ಬರೀ ಫಸ್ಟ್ ಶೀಟಲ್ಲಿ ಪಾರ್ವತಮ್ಮ, ಚಂದ್ರಬಾಬು, ರಾಧಾ, ಕಿಶೋರ್, ಮೋಹನ್ ಕುಮಾರ್ ಟಿ ಇವ್ರ ಹೆಸರುಗಳಿರೋದನ್ನ ಒಂದ್ರಲ್ಲಿ ತೋರಿಸ್ತಾರೆ. ಇನ್ನೊಂದು ಟ್ವಿಸ್ಟ್ ತೋರಿಸ್ತೀನಿ ನೋಡಿ. ಇದು 10ಕ್ಕೆ ಎಂಡ್ ಆಗುತ್ತೆ ಸೀರಿಯಲ್ಲು, 6ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, 1ರಿಂದ ಸ್ಟಾರ್ಟ್ ಆಗಿ 8ಕ್ಕೆ ಎಂಡ್ ಆಗತ್ತೆ. 1ರಲ್ಲಿ 9ನೇ ಸೀರಿಯಲ್ ನಂಬರು ಪುಟ್ಟಲಕ್ಷ್ಮಮ್ಮ ಇರ್ತಾರೆ. ಅಲ್ಲಿ ಕನಕಪುರ ರೋಡ್ ಓಬಿಚುವಳ್ಳಿಯಲ್ಲಿ 9ನೇ ನಂಬರ್ ಸೀರಿಯಲ್ ನಂಬರ್ ತೋರಿಸಿ ಈ 2,40,00,000 ಒಂದು ಸೇಲ್ ಡೀಡ್ ಮಾಡಿ ಒಂದು ಎಕರೆ 20 ಗುಂಟೆ ಜಮೀನ ಸೇಲ್ ಮಾಡ್ತಾರೆ. ಆಯ್ತಾ? ಇಲ್ಲಿ ನೋಡಿ, ಸೀರಿಯಲ್ ನಂಬರ್ ನೋಡಿ, 1, 2, 3, 4, 5, 6, 7, 8. ಇಲ್ಲಿ ಸೀಲ್ ಒಳಗಡೆ ಇದೆ CM ತಾಯಣ್ಣನ ಹೆಸರು. 8ಕ್ಕೆ ಎಂಡ್ ಆದ್ರೆ ಕಂಟಿನ್ಯೂಷನ್ ನಂಬರು 9 ಇರಬೇಕು. ಆದ್ರೆ ಇಲ್ಲಿ ಇವರು 6 ತೋರಿಸ್ಕೊಂತಾರೆ. ಇಲ್ಲಿರೋರಿಗೆ 6ರಿಂದ ಪಾರ್ವತಮ್ಮನ್ ತೋರಿಸ್ತಾರೆ. ಅದೇ ಇನ್ನೊಂದು ಫ್ಯಾಮಿಲಿ ಟ್ರೀಯಲ್ಲಿ ನೋಡಿ, ಇಲ್ಲಿ ಸೇಮ್ 8ಕ್ಕೆ ಎಂಡ್ ಆಗತ್ತೆ. ಒಂಬತ್ತರಲ್ಲಿ ಪುಟ್ಟಲಕ್ಷ್ಮಮ್ಮ ಇದಾರೆ ಇಲ್ಲಿ. ಸರ್, ಇವಾಗ ಅಂದ್ರೆ ಒಂದ್ ಕಡೆ ಫ್ಯಾಮಿಲಿ ಟ್ರೀ ನಲ್ಲಿ ಸೇರ್ಸಿದ್ದಾರೆ, ಒಂದ್ ಕಡೆ ಸೇರ್ಸಿಲ್ಲ. ಒಂದ್ ಕಡೆ ಸರ್ಪೈನ್ ಮಗ ಅಂತಾರೆ. ಓಕೆ. ಬೆಂಗಳೂರು ಸೌತ್ ಅಲ್ಲಿ ಬೇಕು. ಸರ್ವೆ ನಂಬರ್ 135ಗೆ ಸಂಬಂಧಪಟ್ಟಂಗೆ 1 ಎಕರೆ 20 ಗುಂಟೆ ಜಮೀನು ಸೇಲ್ ಮಾಡಿದಾಗ ಸರ್ಪೈನ್ ಮಗ ಅಂತಾರೆ. ಅದನ್ನ ಡಾಕ್ಯುಮೆಂಟ್ ತೋರಿಸಿದೀನಿ ನಿಮ್ಗೆ, ಸೇಲ್ ಡೀಡ್ನ. ಒಂದ್ ಕಡೆ ಸರ್ಪೈನ್ ಮಗ ಅಂತಾರೆ CM ತಾಯಣ್ಣ. ಇಲ್ಲಿ ಬಾವಿಕೆರೆ ಸರ್ವೆ ನಂಬರ್ಗೆ ಬಂದಾಗ ಗುರುಸ್ವಾಮಿ ಮಗ ಅಂತಾರೆ. ಇವರು ಯಮ್ಮನ್ಗೆ ಮೋಸ ಮಾಡೋ ಉದ್ದೇಶದಿಂದಾನೇ, ಯಮ್ಮನಿಗೆ ಮೋಸ ಮಾಡೋದಲ್ಲ ಅಂತ, ಡಾಕ್ಯುಮೆಂಟ್ ಎಲ್ಲ ಸೃಷ್ಟಿ ಸಾರ್ವಜನಿಕರಿಗೆ ಮೋಸ ಮಾಡ್ಬೇಕು ಅನ್ನೋದು ಇವ್ರ ಮೇನ್ ಇಂಟೆನ್ಷನ್. ಇವರು ಮತ್ತೆ ಮಂಜುನಾಥ್, ಒಬ್ಬರು ಡೆವಲಪರು, ಮಂಜುನಾಥ್ ಅಲಿಯಾಸ್ ಡೆವಲಪರ್ಸ್ ಅಂತ ಮಂಜುನಾಥ್ ಅಂದ್ಬಿಟ್ಟು ಅವ್ರ ಮಾರ್ಕೆಟಿಂಗ್ ಟೀಮ್ ಅವರು ಒಂದು. ಎರಡನೇವರು ಮಂಜುನಾಥ್ ಅಂದ್ಬಿಟ್ಟು ಡೆವಲಪರ್ ಅಂತ, ಅವರು ಅಲಿಯಾಸ್ ಜುಟ್ಟು ಮಂಜು ಅಂತ. ಇವ್ರು ಇಬ್ರು ಆಯ್ತು. ಮೂರನೇ ಅವ್ರು ಬಂದು ಇವ್ರು ಮೋಹನ್. ಇವ್ರು 3 ಜನನು ಸೇರ್ಕೊಂಡು ಇವು EM ಮೋಸ ಮಾಡಿದಿರೋದಂತೆ ಸಾರ್ವಜನಿಕರಿಗೆ. ಅಂದ್ರೆ ಇವಾಗ ಏನ್ ಸೈಟ್ ತಗೊಂಡಿದ್ದಾರೆ ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ. ಅಂದ್ರೆ 131 ಸೈಟ್, 131 ಇಲ್ಲಿ ತನಕ 131 ಸೈಟ್ ರಿಜಿಸ್ಟರ್ ಮಾಡಿಸವ್ರೆ. ರಿಜಿಸ್ಟರ್ ಮಾಡ್ತಿರೋದಕ್ಕೆ ಈ ಎಲ್ಲದಕ್ಕೂ ಇದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ತಿರೋಂಥ ಟೈಮಲ್ಲಿ 3 OS ಕೇಸ್ ಪೆಂಡಿಂಗ್ ಇರುತ್ತೆ. ಒಂದು ಪುಟ್ಟಲಕ್ಷ್ಮಮ್ಮಂದಿರುತ್ತೆ, ಒಂದು ಶ್ರೀನಿವಾಸನವ್ರದ್ದಿರುತ್ತೆ, ಒಂದು ಪದ್ಮನಾಭನವ್ರದ್ದಿರುತ್ತೆ. 3 ಪೆಂಡಿಂಗ್ ಇದ್ರೆ, 3 ಪೆಂಡಿಂಗ್ ಇರೋ ಕೇಸ್ ಪೆಂಡಿಂಗ್ ಇರುವಂತ ಜಾಗನ ಸಬ್ ರಿಜಿಸ್ಟರ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡಿವ್ರು
131 ಸೈಟ್ನು ರಿಜಿಸ್ಟರ್ ಮಾಡಿಸ್ತಾರೆ. ಅದಾದ ನಂತರ ಗೌರ್ಮೆಂಟ್ ಕಣ್ಣಿಗೆ ಮಣ್ಣೆರ್ಚೋ ಥರ 12 ಖಾತಾನ ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದೇ ಈ ಖಾತಾ ನಂಬರ್ ಹಾಕಿ, ಇದಕ್ಕೆ ಮುಂಚೆ ನಿಮ್ಗೆ ಡಾಕ್ಯುಮೆಂಟ್ ತೋರಿಸಿದ್ದೀನಿ, ಈ ಒಂದೇ ಈ ಖಾತಾ ನಂಬರ್ ಹಾಕಿ 12 ಒಂದೇ ದಿನ ರಿಜಿಸ್ಟರ್ ಮಾಡಿಸ್ತಾರೆ. ಅದನ್ನ ನಾವು DRಗೆ ಕಂಪ್ಲೇಂಟ್ ಮಾಡಿರ್ತೀವಿ, ಕಂದಾಯ ಸಚಿವರಿಗೂ ಕಂಪ್ಲೇಂಟ್ ಮಾಡಿರ್ತೀವಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದನ್ನ ಮಾಡಿದಂಥ ಸಬ್ ರಿಜಿಸ್ಟ್ರಾರ್ ಸಸ್ಪೆಂಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ನಮಗೆ ಕನ್ಫರ್ಮ್ ಇಲ್ಲ, ಮಾಹಿತಿ ಇದೆ, ಅದನ್ನ ತಿಳ್ಕೊಬೇಕು ನಾವು. ನೀವೇ ತಿಳ್ಕೊಬೇಕು. ಇದೇ ವಿಷಯಕ್ಕೆ ಸಸ್ಪೆಂಡ್ ಆಗಿದ್ದಾರೆ ಅಂತ ಮಾಹಿತಿ ಇದೆ, ಅದು ನಮ್ಗೆ ಕನ್ಫರ್ಮ್ ಇಲ್ಲ. ಅವ್ರು ಸಸ್ಪೆಂಡ್ ಆಗಿದ್ರೆ ಇನ್ನೊಂದ್ಸರಿ ಆ ಅಧಿಕಾರಿ ಹತ್ರ ಅಂದ್ರೆ ಆ ಕಚೇರಿಗೆ ಹೋಗಿ ಇನ್ನೊಂದ್ಸರಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಸಸ್ಪೆಂಡ್ ಆಗಿದ್ದಾರೆ ಅಂತಾನೆ ಈ ವಿಚಾರಕ್ಕೆ ಅಂತಾನೆ ಕ್ಲಾರಿಫಿಕೇಶನ್ ಇದೆ. ಅದು ತಾವುಗಳು ಒಂದ್ಸಲ ಇದನ್ನ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಇಲ್ಲಿ 131 ಜನ ಯಾರು ಸಫರ್ ಆಗಿದ್ದಾರೆ, ಈ ಅಮ್ಮನ ಬಿಟ್ಟು ನಾವು ಪಬ್ಲಿಕ್ ಕನ್ಸರ್ನ್ ಆಗಿ ಮಾತಾಡೋದಾದ್ರೆ 131 ಜನಕ್ಕೂ ಮೋಸ ಮಾಡಿದ್ದಾರೆ. ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕೆ ಅಂತಂದ್ರೆ ಜನ ಸೈಟು, ಈಗ ಒಬ್ರು ಬಂದಿದ್ರು, ಇದಕ್ಕಿಂತ ಮುಂಚೆ ಒಬ್ರು ಬಂದು 50 ಲಕ್ಷ ಕೊಟ್ಟು ಸೈಟ್ ತಗೊಂಡಿದ್ದೀನಿ, ನನ್ನ ಹೆಂಡತಿಗೆ ಏನಾದ್ರು ಈ ವಿಚಾರ ಗೊತ್ತಾದ್ರೆ ನೇಣು ಹಾಕೊಂಡು ಸತ್ತೋಗ್ತಾಳೆ ಅಂತಂದ್ರು. ಈ ಕಷ್ಟಪಟ್ಟಿರೋ ದುಡ್ಡನ್ನ ಇಂಥೋ ಫ್ರಾಡ್ ಯಾರು, ಈ ಮಂಜುನಾಥ್ ಡೆವಲಪರ್, ಜುಟ್ಟು ಮಂಜು, ಯಾರೋ ಡೆವಲಪರ್ ಮಂಜು, ಇವ್ರುಗಳು ಎಲ್ಲ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು. ಗಂಭೀರವಾಗಿ ಪರಿಗಣಿಸಿ ಇಂಥ ಮಾರ್ಕೆಟಿಂಗ್ ಕಂಪನಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಇವ್ರನ್ನ ಬಂಧಿಸಿ ಇಮ್ಮಿಡಿಯೇಟ್ ಆಗಿ ಜೈಲ್ಗೆ ಕಟ್ಟಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ 131 ಜನ ಒಂದು ವೇಳೆ ಕಾನೂನಲ್ಲಿ ಅಮ್ಮನಿಗೆ ರೈಟ್ ಸಿಗುತ್ತೆ. ನಾವು ಸಾರ್ವಜನಿಕರ ಪರವಾಗಿ ಮಾತಾಡೋದಾದಾಗ ಸಾರ್ವಜನಿಕರು 131 ಜನ ಏನಾಗ್ಬೇಕು, ಅವ್ರು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಈಗ ನೀವು ಫೋನ್ ಮಾಡಿ ಕೇಳಿದ್ರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತಾನೆ. ಚಿಕ್ಕ ಹುಡುಗ ಅಂತ ಅಂದವನು ಚಿಕ್ಕ ಹುಡುಗ ಈ ವಂಶವೃಕ್ಷನ ಇಷ್ಟು ಕ್ರಿಮಿನಲ್ ಆಗಿ ಯಾರಾದ್ರೂ ಫ್ರಾಡ್ ಮಾಡಕ್ ಸಾಧ್ಯನಾ? ಚಿಕ್ಕ ಹುಡುಗ ಯಾರಾದ್ರೂ ಈ 12 ಈ ಖಾತಾಗಳನ್ನ ಒಂದೇ ಈ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡಕ್ ಆಗತ್ತಾ? ಇಷ್ಟು ಸೈಟ್ಗಳನ್ನ ಸೇಲ್ ಮಾಡಿ ಸುಮಾರು 40 ಕೋಟಿ, ನಿಯರ್ಲಿ 40 CR, 40 ಕೋಟಿ ರೂಪಾಯಿ ಈ ಪಬ್ಲಿಕ್ ದುಡ್ಡು. ಇದು ಲೋನ್ಗಳು ತಗೊಂಡಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಒಡವೆ ಹಣ ಇಟ್ಟಿರ್ತಾರೆ. ಅದಕ್ಕೆ ನಾವು ಗೌರ್ಮೆಂಟ್ನ ನಾವೇನ್ ರಿಕ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ, ಸರ್ಕಾರ, ಮಾನ್ಯ ಗೃಹ ಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ. ಯಾರು ಡೆವಲಪರ್ ಇದಾರೆ, ಯಾರು ಮಾರ್ಕೆಟಿಂಗ್ ನವರು ಇದಾರೆ, ಮತ್ತೆ ಯಾರು ಲ್ಯಾಂಡ್ ಲಾರ್ಡ್ ಇದಾರೆ, ಇವರು ಈ ತರ ಪಬ್ಲಿಕ್ ಮೋಸ ಮಾಡೋದ್ರಿಂದ ಇದನ್ನ ಪಬ್ಲಿಕ್ ಕೇಸ್ ಆಗಿ ತಗೊಂಡು ಇವ್ರನ್ನ ಜೈಲ್ಗೆ ಕಟ್ಟಿದ್ರೆ ಮುಂದೆ ಯಾವ ಡೆವಲಪರ್ಗಳು ಈ ತರ ಪಬ್ಲಿಕ್ ಮೋಸ ಮಾಡೋದಿಲ್ಲ. ಎರಡನೇದು ಬಂದು ಜುಟ್ಟು ಮುಂಜ ಅಲಿಯಾಸ್ ಮುಂಜು ಅಂತ, ಆಮೇಲೆ ಮೋಹನ್ ಕುಮಾರ್ ತಾಯಿನವ್ರ ಮಗ. ಇವ್ರು 3 ಜನನು ಅಂದ್ರೆ ಮೈನ್ ದಾತ್ರಿ ಡೆವಲಪರ್ಸ್ ಅಂತ ಅಂದ್ಬಿಟ್ಟು ಅವರು ಇದೇ ತರ ರೆವಿನ್ಯೂ ಲೇಔಟ್ಗಳನ್ನ ಅಂದ್ರೆ ಯಾವುದು ಖಾತೆ ಏನೂ ಇರಲ್ಲ, ಕಂದಾಯನೂ ಕಟ್ಟಿರಲ್ಲ, ಏನೂ ಕಟ್ಟಿರಲ್ಲ, ಆ ಥರ ಲೇಔಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನೆನ್ಮಳ ತಾಲೂಕಿನಲ್ಲಿ ಇರ್ಬೋದು, ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲ ಥರದಲ್ಲೂ ಎಲ್ಲ ಜಾಗದಲ್ಲೂ ಮಾಡ್ತಾ ಇದ್ದಾರೆ. ಮಾನ್ಯ ಗ್ರಾಹಕರಿಗೆ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ, ಈ ಥರ ಫ್ರಾಡ್ ಡೆವಲಪರ್ಸು ಮತ್ತು ಫ್ರಾಡ್ ಮಾರ್ಕೆಟಿಂಗ್ ಟೀಮ್ ಅವರು ಜಾಸ್ತಿ ಆಗೋರೆ. ದಯವಿಟ್ಟು ಸೈಟ್ಗಳನ್ನ ನೋಡಿ ತಗೊಳ್ಳಿ. ಆಮೇಲೆ ಇವ್ರ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮ ತಗೋಬೇಕು ಅಂತ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಅವ್ರಿಗೆ ಮುಟ್ಟೋವರೆಗೂ ವಿಡಿಯೋ ರೀಚ್ ಮಾಡಿಸಿದ್ವಿ.